ಪಕ್ಷಗಳೆಲ್ಲದೂ ಸೇರಿಕೊಂಡು ನನ್ನ ಸಮಾಧಿ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ನೀವು ನನ್ನನ್ನು ಕಾಪಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಯಾರನ್ನೂ ಸಮಾಧಿ ಮಾಡೋಕ್ಕೆ ರಾಜಕೀಯವಾಗಿ ವಿರೋಧ ಮಾಡ್ತಾರೆ. ಅವರು 10 ವರ್ಷ ಪ್ರಧಾನಮಂತ್ರಿ, 10 ವರ್ಷದಲ್ಲಿ ಬಡವರ ಪರವಾಗಿ ಏನೂ ಮಾಡಲಿಲ್ಲ ಅನ್ನೋದು ಆರೋಪ. ಜೊತೆಗೆ ಸುಳ್ಳಿನ ಸರ್ದಾರ ಅಂತಕ್ಕಂಥದ್ದು ಇನ್ನೊಂದು ಆರೋಪ. ಅವರು ಏನು ಜನಗಳಿಗೆ ಭರವಸೆ ಕೊಟ್ಟಿದ್ರು, ಯಾವ ಭರವಸೆಗಳನ್ನು ಈಡೇರಿಸಲಿಲ್ಲ. ರಾಜಕೀಯವಾಗಿ ಸೋಲಿಸಬೇಕು ಅವ್ರನ್ನ ಬಿಟ್ಟರೆ ಸಮಾಧಿ ಮಾಡಿಸ್ಬೇಕು ಅಂತ ಅನ್ನೋದು ಆ ಥರದ್ದು. ಅವರು ದೇಶದ ಪ್ರಧಾನಮಂತ್ರಿ, ರಾಜಕೀಯವಾಗಿ ಸೋಲಿಸಬೇಕು ಅನ್ನೋದು ವಿರೋಧ ಪಕ್ಷದವರು ಇದ್ದೇ ಇರ್ತದೆ. ಬಿಕಾಸ್ ಈ ದೇಶ ಅಭಿವೃದ್ಧಿ ಆಗಲಿಲ್ಲ, ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಲ್ಲ, ಜೊತೆಗೆ ಬಡವರ ಅಭಿವೃದ್ಧಿನೂ ಕೂಡ ಆಗಲಿಲ್ಲ. ಪ್ರಧಾನಿಯವರ ಬಾಯಲ್ಲಿ ಈ ರೀತಿಯಾದಂಥ ಮಾತುಗಳು ಬರ್ತಾ ಇರೋದು ಯಾಕೆ ಅವರು ಡೆಸ್ಪರೇಟ್ ಆಗಿಬಿಟ್ಟಿದ್ದಾರೆ. ಪ್ರಧಾನಮಂತ್ರಿ ಸೋಲ್ತೀವಿ ಅಂತಕ್ಕಂಥ ಭಯ, ಆ ಭಯದಿಂದ ಹತಾಶರಾಗಿ ಬಾಯಿ ಬಂದಾಗ ಏನೇನು ಮೊದಲ ಬಾರಿಗೆ ಈ ಥರ 10 ವರ್ಷದಲ್ಲಿ ಮೊದಲ ಬಾರಿಗೆ ಈ ರೀತಿ ಮಾತನಾಡ್ತಾ ಇದ್ದಾರೆ ಅಂತ ಅನ್ಸಲ್ವಾ? ಈಗ ಕಳೆದ ಸಾರಿ ಗೆಲ್ತೀವಿ ಅಂತ ಇತ್ತು, ಈ ಸಾರಿ ಕಾನ್ಫಿಡೆನ್ಸ್ ಇಲ್ಲ. ಸೋಲ್ತೀವಿ ಅಂತಕ್ಕಂಥದ್ದು ಗೊತ್ತಾಗಿದೆ, ಅದಕ್ಕೆ ಹತಾಶರಾಗಿ ಮಾತಾಡ್ತಾ ಇದ್ದಾರೆ. ಇವೆಲ್ಲ ಗೊತ್ತಾಗ್ಬಿಟ್ಟದೆ ಜನಗಳಿಗೆ. ಈಸ್ ಎಕ್ಸ್ಪೋಸ್ ಜನಗಳಿಗೆ. ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಎಮೋಷ್ನಲ್ ಆಗಿ ಮಾತಾಡ್ತಾರೆ, ಎಮೋಷ್ನಲ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ. ಸೊ ಜನ ಗೊತ್ತಾದ ಮೇಲೆ ಮತ್ತೆ ಒಂದು ಸಾರಿ ಮತ್ತೆ ಓದ್ಕೊಡೋದು. ಯಾವಾಗಲೂ ಮೇಲಕ್ಕೆ ಏರಿದವರು ಕೆಳಕ್ಕೆ ಇಳಿಲೇಬೇಕಲ್ಲ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಶುರುವಾಗಿದೆ ಸರ್, ಈಗ ಯಡಿಯೂರಪ್ಪನವ್ರು ಮಾತಾಡಿದ್ದಾರೆ, ರಾಜ್ಯದಲ್ಲಿ ಬರಗಾಲ ಇದೆ, ಹಾಗಾಗಿ ರೈತರ ಸಾಲ ಮನ್ನಾ ಮಾಡಬೇಕು. ಅವರು ಏನು ಹೇಳಿದ್ರು ಗೊತ್ತಾ? ಸಾಲ ಮನ್ನಾ ಮಾಡಿ ಏನು ಹೇಳಿದಾರೆ ಗೊತ್ತಿದ್ರಿ? ಏನು ಪ್ರಿಂಟಿಂಗ್ ಮಿಷಿನ್ ಇಲ್ಲ. ಮತ್ತೆ ಇವ್ರಿಗೆ ಯಾವ ನೈತಿಕತೆ ಇದೆ? ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರ್ತದೆ, ಸಾಲ ಮನ್ನಾ ಮಾಡ್ತಾರೆ. ಸರ್, ಅವ್ರು ಮೈತ್ರಿ ಮುಂದುವರಿಸ್ತಾ ಇದ್ದಾರೆ ಸರ್. ನಿನ್ನೆ ಪ್ರೈಮ್ ಮಿನಿಸ್ಟರು ವಿರೋಧ ಪಕ್ಷಗಳೆಲ್ಲದೂ ಸೇರಿಕೊಂಡು ನನ್ನ ಸಮಾಧಿ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ನೀವು ನನ್ನನ್ನು ಕಾಪಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಯಾರನ್ನೂ ಸಮಾಧಿ ಮಾಡೋಕ್ಕೆ ರಾಜಕೀಯವಾಗಿ ವಿರೋಧ ಮಾಡ್ತಾರೆ. ಅವರು 10 ವರ್ಷ ಪ್ರಧಾನಮಂತ್ರಿ, 10 ವರ್ಷದಲ್ಲಿ ಬಡವರ ಪರವಾಗಿ ಏನೂ ಮಾಡಲಿಲ್ಲ ಅನ್ನೋದು ಆರೋಪ. ಜೊತೆಗೆ ಸುಳ್ಳಿನ ಸರ್ದಾರ ಅಂತಕ್ಕಂಥದ್ದು ಇನ್ನೊಂದು ಆರೋಪ. ಅವರು ಏನು ಜನಗಳಿಗೆ ಭರವಸೆ ಕೊಟ್ಟಿದ್ರು, ಯಾವ ಭರವಸೆಗಳನ್ನು ಈಡೇರಿಸಲಿಲ್ಲ. ರಾಜಕೀಯವಾಗಿ ಸೋಲಿಸಬೇಕು ಅವ್ರನ್ನ ಬಿಟ್ಟರೆ ಸಮಾಧಿ ಮಾಡಿಸ್ಬೇಕು ಅಂತ ಅನ್ನೋದು ಆ ಥರದ್ದು. ಅವರು ದೇಶದ ಪ್ರಧಾನಮಂತ್ರಿ, ರಾಜಕೀಯವಾಗಿ ಸೋಲಿಸಬೇಕು ಅನ್ನೋದು ವಿರೋಧ ಪಕ್ಷದವರು ಇದ್ದೇ ಇರ್ತದೆ. ಬಿಕಾಸ್ ಈ ದೇಶ ಅಭಿವೃದ್ಧಿ ಆಗಲಿಲ್ಲ, ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಲ್ಲ, ಜೊತೆಗೆ ಬಡವರ ಅಭಿವೃದ್ಧಿನೂ ಕೂಡ ಆಗಲಿಲ್ಲ. ಪ್ರಧಾನಿಯವರ ಬಾಯಲ್ಲಿ ಈ ರೀತಿಯಾದಂಥ ಮಾತುಗಳು ಬರ್ತಾ ಇರೋದು ಯಾಕೆ ಅವರು ಡೆಸ್ಪರೇಟ್ ಆಗಿಬಿಟ್ಟಿದ್ದಾರೆ. ಪ್ರಧಾನಮಂತ್ರಿ ಸೋಲ್ತೀವಿ ಅಂತಕ್ಕಂಥ ಭಯ, ಆ ಭಯದಿಂದ ಹತಾಶರಾಗಿ ಬಾಯಿ ಬಂದಾಗ ಏನೇನು ಮೊದಲ ಬಾರಿಗೆ ಈ ಥರ 10 ವರ್ಷದಲ್ಲಿ ಮೊದಲ ಬಾರಿಗೆ ಈ ರೀತಿ ಮಾತನಾಡ್ತಾ ಇದ್ದಾರೆ ಅಂತ ಅನ್ಸಲ್ವಾ? ಈಗ ಕಳೆದ ಸಾರಿ ಗೆಲ್ತೀವಿ ಅಂತ ಇತ್ತು, ಈ ಸಾರಿ ಕಾನ್ಫಿಡೆನ್ಸ್ ಇಲ್ಲ. ಸೋಲ್ತೀವಿ ಅಂತಕ್ಕಂಥದ್ದು ಗೊತ್ತಾಗಿದೆ, ಅದಕ್ಕೆ ಹತಾಶರಾಗಿ ಮಾತಾಡ್ತಾ ಇದ್ದಾರೆ. ಇವೆಲ್ಲ ಗೊತ್ತಾಗ್ಬಿಟ್ಟದೆ ಜನಗಳಿಗೆ. ಈಸ್ ಎಕ್ಸ್ಪೋಸ್ ಜನಗಳಿಗೆ. ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಎಮೋಷ್ನಲ್ ಆಗಿ ಮಾತಾಡ್ತಾರೆ, ಎಮೋಷ್ನಲ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ. ಸೊ ಜನ ಗೊತ್ತಾದ ಮೇಲೆ ಮತ್ತೆ ಒಂದು ಸಾರಿ ಮತ್ತೆ ಓದ್ಕೊಡೋದು. ಯಾವಾಗಲೂ ಮೇಲಕ್ಕೆ ಏರಿದವರು ಕೆಳಕ್ಕೆ ಇಳಿಲೇಬೇಕಲ್ಲ.
ವಾಲ್ ಡೌನ್ ಶುರು ಆಗಿದೆ ಅಂತ ವಾಲ್ ಡೌನ್ ಶುರು ಆಗಿದೆ ಸರ್ ಈಗ ಯಡಿಯೂರಪ್ಪನವ್ರು ಮಾತಾಡಿದ್ದಾರೆ ರಾಜ್ಯದಲ್ಲಿ ಬರಗಾಲ ಇದೆ, ಹಾಗಾಗಿ ರೈತರ ಸಾಲ ಮನ್ನಾ ಮಾಡಬೇಕು. ಅವರು ಏನು ಹೇಳಿದ್ರು ಗೊತ್ತಾ? ಸಾಲ ಮನ್ನಾ ಮಾಡಿ ಏನು ಹೇಳಿದಾರೆ ಗೊತ್ತೇನ್ರಿ? ಏನು ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ ಮತ್ತೆ ಇವ್ರಿಗೆ ಯಾವ ನೈತಿಕತೆ ಇದೆ? ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರ್ತದೆ, ಸಾಲ ಮನ್ನಾ ಮಾಡ್ತಾರೆ. ಈಗ ಅವರು ಮೈತ್ರಿ ಸರ್ ಅವ್ರು ಮೈತ್ರಿ ಮುಂದುವರಿಸ್ತಾ ಇದ್ದಾರೆ ಸರ್. ಪರಿಷತ್